ನಮಸ್ಕಾರ. ಸೊ ಇವತ್ತಿನ ಬಿಗ್ ಬಾಸ್ನ ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ. ಇದರಲ್ಲಿ ಬಿಗ್ ಬಾಸ್ ಮನೆಗೆ ಮಾಜಿ ಕಂಟೆಸ್ಟೆಂಟ್ ಆದಂತಹ ನಮ್ಮ ಮಲ್ಲಮ್ಮ ಅವರು ಬಂದಿದ್ದಾರೆ. ಸೊ ಮನೆಯವರೆಲ್ಲ ತುಂಬ ಖುಷಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಅದರಲ್ಲೂ ಧ್ರುವಂತ್ ಅವರು ಹಾಗೆ ರಕ್ಷಿತಾ ಅವರು. ಯಾಕೆ ಅಂದರೆ ಮಲ್ಲಮ್ಮ ಅವ್ರ ಜೊತೆ ತುಂಬ ಕ್ಲೋಸ್ ಆಗಿದ್ದಿದೆ ಧ್ರುವಂತ್ ಹಾಗೆ ರಕ್ಷಿತಾ ಅವರು. ಹಾಗಂತ ಮನೆಯವರೆಲ್ಲ ಬೇರೆಯವರು ಖುಷಿ ಇಲ್ಲ ಅಂತಲ್ಲ, ಎಲ್ಲರೂ ಕೂಡ ಅಷ್ಟೇ ತುಂಬ ಖುಷಿಯಿಂದ ಅವರನ್ನು ವೆಲ್ಕಮ್ ಮಾಡಿಕೊಂಡ್ರು. ಇದಾದ ಮೇಲೆ ಗಿಲ್ಲಿ ಅವರು ಕಿಚನ್ನಲ್ಲಿ ಇರ್ತಾರೆ. ಹೋಗಿ ಮಲ್ಲಮ್ಮ ಮಾತಾಡ್ಸಲ್ವಾ ಅಂತ ಕೇಳ್ತಾರೆ. ಅವಾಗ ಗಿಲ್ಲಿ ಅವರು ಏನು ಫುಲ್ ಬ್ಯೂಟಿಫುಲ್ ಆಗ್ಬಿಟ್ಟಿದೀಯಾ ಅಂತ ಹೇಳಿ ಕಾಮಿಡಿ ಮಾಡ್ತಾರೆ. ಬ್ಯೂಟಿಫುಲ್ ಆಗಿದ್ದೀನಿ ಗಿಲ್ಲಿ ಅಂತ ಹೇಳಿ ಮಲ್ಲಮ್ಮ ಅವರು ಹೇಳ್ತಾರೆ. ಸೊ ಇವ್ರು ನೋಡೋಕ್ಕೆ, ಇವ್ರ ಮಾತು ಕೇಳೋಕ್ಕೆ, ಹಾಗೆ ಇವ್ರ ಮುಗ್ಧತೆ ತುಂಬ ಚೆನ್ನಾಗಿರುತ್ತೆ ಮಲ್ಲಮ್ಮ ಅವ್ರದ್ದು. ಇರೋಷ್ಟು ದಿನ ಅಷ್ಟು ವಯಸ್ಸಾದರೂ ಕೂಡ ಅವರು ಅವ್ರತನನ ಬಿಟ್ಕೊಡ್ಲಿಲ್ಲ. ಅದರಲ್ಲೂ ಧ್ರುವಂತ್ ಅವರು ಎಲ್ಲ ಗೈಡ್ ಮಾಡ್ತಾಯಿದ್ರು. ಹೀಗಿರಬೇಕು, ಹೀಗೆ ಮಾಡಬೇಕು, ಒಂದು ಟಾಸ್ಕ್ ಅಂತ ಇದ್ದಾಗ ಹೇಗೆ ಆಡಬೇಕು ಅನ್ನೋದನ್ನು ಕೂಡ ಗೈಡ್ ಮಾಡ್ತಾಯಿದ್ರು. ಹಾಗಾಗಿ ಧ್ರುವಂತ್ ಅವ್ರ ಹತ್ರ ಕ್ಲೋಸ್ ಆಗಿದ್ರು ಅಂತಲೇ ಹೇಳ್ಬೋದು. ಇದಾದಮೇಲೆ ಹೊರಗಡೆ ಏನು ನಿಂದು ಫುಲ್ ಹವಾನ, ಫುಲ್ ಫಾಲೋವರ್ಸಾ ಅಂತ ಹೇಳಿ ಗಿಲ್ಲಿ ಅವ್ರು ಕೇಳ್ತಾರೆ. ಹೌದು, ಫುಲ್ ಹವಾ ನಂದು, ಫುಲ್ ಫಾಲೋವರ್ಸು ಅಂತಾರೆ. ಸೊ ತುಂಬ ಕಾಮಿಡಿಯಾಗಿ, ತುಂಬ ಫನ್ನಾಗಿ ಮಾತಾಡ್ತಾರೆ ಮನೆಯವರೆಲ್ಲರ ಜೊತೆ. ಅದಾದಮೇಲೆ ಧ್ರುವಂತ್ ಅವರು ತುಂಬ ಮಿಸ್ ಮಾಡಿಕೊಂಡೆ ಮಲ್ಲಮ್ಮ ನೀವು ಹೋದ್ಮೇಲೆ ಅಂತ ಹೇಳಿ ಅವರನ್ನು ಹೆಗಲ ಮೇಲೆ ಕೈ ಹಾಕ್ಕೊಂಡು ಕರ್ಕೊಂಡು ಅವ್ರ ರೂಮಿಗೆ ಕರ್ಕೊಂಬರ್ತಾರೆ ಮಲ್ಲಮ್ಮ ಅವರನ್ನು. ಆಗ ಮಲ್ಲಮ್ಮ ಅವರು ಯಾವುದೇ ರೀತಿ ರಿಯಾಕ್ಟ್ ಮಾಡೋದಿಲ್ಲ. ಹೌದಾ ಹೌದಾ ಅಂದ್ಕೊಂಡು ಹಾಗೆ ಅವ್ರ ರೂಮಿಗೆ ಬರ್ತಾರೆ. ರೂಮಿಗೆ ಬಂದಾದಮೇಲೆ ಬೆಡ್ ಮೇಲೆ ಕುತ್ಕೊಂಡು ಹೇಳಿ ಏನೆಲ್ಲ ಆಯಿತು ಅಂತ ಹೇಳಿ ಧ್ರುವಂತ್ ಅವ್ರು ಕೇಳ್ತಾರೆ. ಆಗ ಮಲ್ಲಮ್ಮ ಅವರು ಹೆಚ್ಚೇನು ಮಾತಾಡೋದಿಲ್ಲ, ಅಷ್ಟು ಕ್ಲೋಸ್ ಆಗಿ ಇರೋದಿಲ್ಲ ಧ್ರುವಂತ್ ಅವರ ಬಗ್ಗೆ. ಯಾಕೆ ಅಂತಂದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಗೊತ್ತಾಗುತ್ತೆ ಯಾರು ಹೇಗೆ ಆಟ ಆಡ್ತಾ ಇದ್ದಾರೆ ಅಂತ ಹೇಳಿ. ಹಾಗಾಗಿ ಮಲ್ಲಮ್ಮ ಅವರಿಗೂ ಗೊತ್ತಾಗಿರುತ್ತೆ ಯಾರು ಹೇಗಿದ್ದಾರೆ, ಯಾರು ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ ಹೇಳಿ. ಸೊ ಹಾಗಾಗಿ ಅವರು ಆ ರೀತಿ ಬಿಹೇವ್ ಮಾಡಿರ್ಬೋದು. ಇದೆಲ್ಲ ಒಂದು ಕಡೆ ಧ್ರುವಂತ್ ಅವ್ರಿಗೆ ಅರ್ಥ ಆಯಿತು ಅನಿಸುತ್ತೆ. ಮಲ್ಲಮ್ಮ ಅವರು ಯಾಕೋ ಮೊದಲಿರೋ ಥರ ನನ್ನ ಹತ್ರ ಕ್ಲೋಸ್ ಆಗಿಲ್ಲ, ಎಲ್ಲೋ ಜರ್ಕ್ ಹೊಡಿತಾ ಇದೆ ಅಂತ ಹೇಳಿ ಅಶ್ವಿನಿ ಅವ್ರ ಹತ್ರ ಹೇಳ್ತಾ ಇರ್ತಾರೆ. ಅದಕ್ಕೆ ಹೌದಾ ಅಂತ ಅಶ್ವಿನಿ ಅವರು ಕೇಳ್ತಾರೆ. ಹೌದು, ಮಲ್ಲಮ್ಮ ಅವರು ಮೊದಲಿರೋ ಥರ ಕ್ಲೋಸ್ ಇಲ್ಲ ನನ್ನ ಜೊತೆ ಅನ್ನೋ ರೀತಿಯಾಗಿ ಧ್ರುವಂತ್ ಅವರು ಮಾತಾಡ್ತಾರೆ. ಇದಾದಮೇಲೆ ಅಶ್ವಿನಿ ಅವ್ರು ಹೇಳ್ತಾರೆ, ಸೊ ಯಾರ ಜೊತೆಗಿದ್ರು ಯಾರ ಜೊತೆಗೆಲ್ದಿದ್ರು, ನನಗೆ ನೀನು ನಿಂಗೆ ನಾನು ಅಂತ ಹೇಳಿ ಧ್ರುವಂತ್ ಅಶ್ವಿನಿ ಮಾತಾಡಿಕೊಂಡು ಹೋಗ್ತಾರೆ. ಸೊ ಯಾವುದೇ ಕಂಟೆಸ್ಟೆಂಟ್ ಆಗಲಿ ಮನೆಯಿಂದ ಹೊರಗೆ ಹೋದಾಗ ಮನೆ ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ಗಳ ಮುಖವಾಡ ಅಥವಾ ಅವರ ಅಸಿಲಿ ಎತ್ತು ಎಲ್ಲ ಗೊತ್ತಾಗಿರುತ್ತೆ. ಹಾಗಾಗಿ ಯಾವ ಕಂಟೆಸ್ಟೆಂಟ್ ಜೊತೆ ಹೇಗಿರಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡಿರ್ತಾರೆ. ಇದು ಮಲ್ಲಮ್ಮ ಅವ್ರಿಗೂ ಕೂಡ ಅರ್ಥ ಆಗಿರ್ಬೋದು ಅಂತ. ಆದರೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಮಲ್ಲಮ್ಮ ಅವ್ರನ್ನ ಕೂರಿಸಿ ಕ್ಯಾಪ್ಟನ್ ಆದಂತಹ ಧನುಷ್ ಅವರು ನೀರನ್ನು ಸುರಿತಾ ಇದ್ದಾರೆ. ಯಾರಿಗೆ? ನಮ್ಮ ಮಲ್ಲಮ್ಮ ಅವರಿಗೆ. ಯಾಕೆ ಅಂತ ಗೊತ್ತಿಲ್ಲ ಈ ರೀತಿ ನೀರು ಸುರಿತಾ ಇರೋದು. ಸೊ ಅವರನ್ನು ಸ್ವಿಮ್ಮಿಂಗ್ ಪೂಲ್ ಹತ್ರ ಕೂರಿಸಿ ನೀರು ಸುರಿತಾ ಇದ್ದಾರೆ. ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ಅಲ್ಲಿ ನಿಂತ್ಕೊಂಡಿದ್ದಾರೆ. ಸೊ ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಯಾಕಾಗಿ ಅವ್ರ ಮೇಲೆ ನೀರು ಹಾಕ್ತಾ ಇದ್ದಾರೆ ಅಂತ ಹೇಳಿ. ನಾನು ಇನ್ನೊಂದು ಮಾತನ್ನು ಹೇಳಬೇಕು, ಏನು ಅಂತಂದರೆ ನೀವು ಈ ಒಂದು ವಾರ ಮಾತ್ರ ಇರೋದು ಫೈನಲ್ಗೆ. ಸೊ ವೋಟ್ ಮಾಡುವಾಗ ನೋಡ್ಕೊಂಡು ವೋಟ್ ಮಾಡಿ. ನಿಮ್ಗೆ ಇಷ್ಟದ ಕಂಟೆಸ್ಟೆಂಟ್ಗಳೇನಾದರೂ ಇಬ್ಬರು ಇದ್ದಾಗ ನೀವು ವೋಟ್ಗಳನ್ನು ಸ್ಪ್ಲಿಟ್ ಮಾಡಿದಾಗ ಅವರಿಬ್ಬರು ಕೂಡ ಗೆಲ್ಲಲ್ಲ. ಯಾಕೆಂದರೆ ಮತ್ತೊಬ್ಬ ಕಂಟೆಸ್ಟೆಂಟ್ ಇಷ್ಟ ಆಗಿರ್ತಾರೆ ಬೇರೆ ಒಬ್ಬ ವ್ಯಕ್ತಿಗೆ. ಆವಾಗ ಆ ವ್ಯಕ್ತಿಗೆ ಅವರು ಫುಲ್ ಸಪೋರ್ಟ್ ಮಾಡಿ 99 ವೋಟ್ ಹಾಕಿದಾಗ ಅವ್ರು ಗೆಲ್ಲೋ ಚಾನ್ಸಸ್ ಇರುತ್ತೆ. ನಿಮ್ಮ ಇಷ್ಟದ ಇಬ್ಬರು ಕಂಟೆಸ್ಟೆಂಟ್ಗಳಿಗೆ ನೀವು ವೋಟ್ಗಳನ್ನು ಡಿವೈಡ್ ಮಾಡಿ ಹಾಕಿದಾಗ ಅವ್ರು ಸೋಲುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ದಯವಿಟ್ಟು ಒಬ್ಬರನ್ನ ಮನಸ್ಸಲ್ಲಿ ಇಟ್ಕೊಂಡು ಒಬ್ಬರಿಗೆ ಮಾತ್ರ ವೋಟ್ ಮಾಡಿ, ಆವಾಗ ಮಾತ್ರ ಗೆಲುವು ಸಾಧ್ಯ. ಸೊ ಥಿಂಕ್ ಮಾಡಿ, ವೋಟ್ ಮಾಡಿ, ಆದಷ್ಟು ಬೇಗ ಎಲ್ಲರೂ ಕೂಡ 99 ವೋಟ್ ಮಾಡಿ. ಸೊ ಈ ಒಂದು ಫಿನಾಲೆಯಲ್ಲಿ ಕಪ್ ಹಿಡಿಯೋದು ಗಿಲ್ಲಿ ಅನ್ನೋದು ನನ್ನ ಭಾವನೆ. ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು ಅವರಿಗೆ ವೋಟ್ ಮಾಡಿ ಗೆಲ್ಲಿಸಿ ಅಂತ. ವೋಟ್ ಮಾಡೋದಕ್ಕೆ ಕೊನೆ ದಿನದವರೆಗೂ ಕಾಯಬೇಡಿ, ಯಾಕೆಂದರೆ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಇರುತ್ತೆ. ನಿಮ್ಮ ಪ್ರತಿಯೊಂದು ವೋಟು ಎಲ್ಲರಿಗೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಷ್ಟೇ ಅಲ್ಲದೆ ಮತ್ತೆ ಯಾರ್ಯಾರು ಯಾವ್ಯಾವ ಕಂಟೆಸ್ಟೆಂಟ್ ಈ ಮನೆಗೆ ಇವತ್ತಿನ ಆಗಮನ ಆಗುತ್ತೆ. ಈ ವಾರ ಎಲ್ಲ ಒಬ್ಬೊಬ್ಬ ಕಂಟೆಸ್ಟೆಂಟ್ ಬರ್ತಾ ಇರ್ತಾರೆ. ಸೊ ಯಾರ್ಯಾರು ಬರ್ತಾರೆ ಅನ್ನೋದನ್ನು ನಾನು ಕೂಡ ಅಪ್ಡೇಟ್ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಒಂದು ಹೊಸ ಪ್ರೋಮೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.